ನಮ್ಮ ಪೊಲೀಸ್ ಆಯುಕ್ತರ ಮುಖಾಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನನಗೆ ಸುದ್ದಿ ಬಂತು. ದುರದೃಷ್ಟವಶಾತ್ತು ನಮ್ಮ ಹಿಂಡಾಲ್ಕೋ ಬೆಳಗಾವಿ ನಗರದಲ್ಲಿರುವಂಥ ಹಿಂಡಾಲ್ಕೋ ಪ್ಲಾಂಟ್ ಅಲ್ಲಿ ಒಬ್ಬರು ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಅವರು ಪಾಪ ಸೂಸೈಡ್ ಮಾಡಿಕೊಂಡು ತೀರ್ಕೊಂಡಿದ್ದಾರೆ. ತೀರ್ಕೊಳ್ಳೋ ಮುಂಚೆ ಪಾಪ ಅವ್ರ ಸಿಚುವೇಶನ್ ನಾವು ಇನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಅವರು ವಾಟ್ಸ್ಆ್ಯಪ್ ಸ್ಟೇಟಸ್ ಅಲ್ಲಿ ನನಗೆ ಈ ಕಂಪನಿದಿಂದ ಸ್ವಲ್ಪ ತೊಂದರೆ ಆಗಿದೆ, ನನ್ನ ಮೈಂಡ್ ಸರಿ ಇಲ್ಲ, ನಾವು ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಅಲ್ಲಿ ಇದ್ದೀವಿ, ಬಟ್ ಅಲ್ಲಿ ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವ್ರು ನಮ್ಗೆ ಅನುಕೂಲ ಮಾಡ್ತಾ ಇಲ್ಲ ಅಂತ ಹೇಳಿ ಬರೆದುಬಿಟ್ಟು ಅವರು ಪಾಪ ತೀರ್ಕೊಂಡಿದ್ದಾರೆ. ಅದರಿಂದ ನಮ್ಮ ಪೊಲೀಸ್ ಕಮಿಷನರ್ ಅವರು ಮತ್ತೆ MLA ಸಾಹೇಬ್ರು, ಆಸಿಫ್ ಸೇಠ್ ಸಾಹೇಬ್ರು ಬಂದು ಇಲ್ಲಿ ಒಂದು ಪ್ರಾಥಮಿಕ ಸಭೆಯನ್ನು ನಡೆಸಿದ್ದಾರೆ. ಅದಾದ ನಂತರ ನಾನು ಬರ್ಬೇಕಂತ ಹೇಳಿದ ನಂತರ ನಾನು ಬಂದ್ಬಿಟ್ಟು ಇಲ್ಲಿ ಎಲ್ಲ ಮುಖಂಡರ ಜೊತೆ ನಾನು ಮಾತಾಡಿದ್ದೀನಿ. ಎಲ್ಲ ಮುಖಂಡರು ನಮ್ಮೆಲ್ಲರಿಗೂ ಪರಿಚಯ. ಸೊ ಅವರೆಲ್ಲರನ್ನು ಕೂರಿಸ್ಬಿಟ್ಟು ಗ್ರಾಮಸ್ಥರಿರ್ಬೋದು, ಮುಖಂಡರಿರ್ಬೋದು, ಹಾಗೂ ಯಾರು ತೀರ್ಕೊಂಡಿದ್ದಾರೆ ನಮ್ಮ ಶಂಕರ್ ತಳವಾರ್ ಅವರು, ಅವರ ಸಂಬಂಧಿಕರು, ಅವ್ರ ತಂದೆಯವರು, ಮಾಮ, ಇಬ್ಬರು ತಮ್ಮ, ಇಲ್ಲಿ ಒಬ್ಬ ಪಾಪ ಅವರೆಲ್ಲರಿಗೂ ನಾವು ಸಾಂತ್ವನವನ್ನು ಹೇಳ್ತಾ ಇದ್ದೀವಿ. ಏನಾಗಿದೆ ಅದು ಬಹಳ ದುರದೃಷ್ಟ, ಬಟ್ ಅದು ಆಗಿ ಹೋಗಿದೆ. ಇವರು 2-3 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಮೊದಲನೇದು, ಈ ಫ್ಯಾಕ್ಟ್ರಿ ಮುಖಾಂತರ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಅವರು ಒಂದು ಮನವಿ ಇಟ್ಟಿದ್ದಾರೆ. ಸೊ ಎಲ್ಲ ಫ್ಯಾಕ್ಟ್ರಿ ಯಜಮಾನರ ಜೊತೆ ನಾವು ಮಾತಾಡಿದ್ದೀವಿ. ಅವ್ರಿಗೆ ಎಷ್ಟು ಪರಿಹಾರ ಬೇಕೋ ಅಷ್ಟು ಕೊಡಿಸ್ಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ಮೀರಿ MLA ಸಾಹೇಬ್ರು ವೈಯಕ್ತಿಕವಾಗಿಯೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಒಂದು ರೆಕಾರ್ಡ್ ಮೇಲೆ ನಾವು ಬರೆದಿಟ್ಕೊಂಡಿದ್ದೀವಿ. ಎರಡನೇದು, ಇಬ್ಬರು ತಮ್ಮ ಯಾರಿದ್ದಾರೆ, ನಿಮ್ಮ ಹೆಸರೇನ್ರಿ? ವಿಶಾಲ್ ಮತ್ತೆ ನೀವು ಶಶಿ ಇದಿರಲ್ವಾ? ಸೊ ಇಬ್ಬರಿಗೂ ಇವತ್ತೇ ತಕ್ಷಣದಿಂದ ಜಾರಿಗೆ ಬರುವಂತೆ ಇವತ್ತೇ ನಾವು ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ನಾವು ಇಲ್ಲಿ ಹಿಂಡಾಲ್ಕೋ ಯಜಮಾನರ ಜೊತೆ ಯೂನಿಟ್ ಹೆಡ್ ಯಾರಿದ್ದಾರೆ ಅವ್ರಿಗೆ ಹೇಳಿದೀವಿ. ಅವರಿಗೆ ವರ್ಕ್ ಆರ್ಡರ್ ರೆಡಿ ಮಾಡ್ತಾ ಇದ್ದಾರೆ. ಅವ್ರಿಬ್ಬರಿಗೂ ಉದ್ಯೋಗ ಕೊಡ್ತಾರೆ. ಇವರಲ್ಲಿ ಒಬ್ಬರು ITI ಮಾಡಿದ್ದಾರೆ, ನೀವು ಮಾಡಿದಿರಲ್ವಾ ITI? ಅವರು ITI ಮಾಡಿದ್ದಾರೆ. ಸೊ ಶಶಿ ಅವರು ITI ಮಾಡಿದ್ದಾರೆ. ಸೊ ಅವ್ರ ಬೇಡಿಕೆ ಏನಿತ್ತಂದ್ರೆ, ಯಾರು ITI ಮಾಡಿದ್ದಾರೆ ಆ ಹುದ್ದೆಗೆ ತಕ್ಕಂತೆ, ಆ ಯೋಗ್ಯತೆಗೆ ತಕ್ಕಂತೆ ಹುದ್ದೆ ಅವ್ರಿಗೆ ಕೊಡಬೇಕು. ಸೊ ITI ಓಪನಿಂಗ್ ಬಂದ ತಕ್ಷಣ ಅವ್ರಿಗೆ ಅಕಾಮಿಡೇಟ್ ಮಾಡ್ಬೇಕಂತ ಹೇಳಿ ನಾವು ಯೂನಿಟ್ ಹೆಡ್ಗೆ ಹೇಳಿದೀವಿ. ಅದಕ್ಕೂ ಅವರು ಬಹಿರಂಗವಾಗಿ ಒಪ್ಪಿಗೆಯನ್ನು ನೀಡಿದ್ದಾರೆ. ಮೂರನೇದು, ಇಲ್ಲಿ 5 ಗ್ರಾಮಗಳಲ್ಲಿ ಏನ್ ಯುವಕರಿದ್ದಾರೆ ಅವರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ನಮ್ಮ ಎಲ್ಲ ಮುಖಂಡರು, ಮಹೇಶ್, ಸುರೇಶ್, ಗಣಪತಿ ಇವರೆಲ್ಲರೂ ಪ್ರಸ್ತಾಪ ಮಾಡಿದ್ರು. ಗಂಗಾ ಅವರವರು ಮತ್ತೆ ನಮ್ಮ ಹೊನ್ನಪ್ಪ ಅವರು ಇವರೆಲ್ಲರೂ ಹೇಳಿದ್ರು. ಸೊ ಅದರಂತೆ ನಾವು ಏನ್ ತೀರ್ಮಾನ ಮಾಡಿದ್ವಿ ಅಂದ್ರೆ, ನಾನು MLA ಸಾಹೇಬ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ನನ್ನ ಕಚೇರಿಗೆ ಬರ್ತಾರೆ. ಪೊಲೀಸ್ ಕಮಿಷನರ್ ಅವರು ಭೂಷಣ್ ಸಾಹೇಬ್ರು ನನ್ನ ಕಚೇರಿಗೆ ಬರ್ತಾರೆ. ಎಲ್ಲ ಮುಖಂಡರು ಬರ್ತಾರೆ. ಎಲ್ಲ ಮುಖಂಡರ ಜೊತೆ ಈ 5 ಗ್ರಾಮಗಳಲ್ಲಿ ಯಾರ್ಯಾರು ಯುವಕರಿದ್ದಾರೆ, ಅವರಿಗೆ ಏನ್ ಕ್ವಾಲಿಫಿಕೇಶನ್ ಇದೆ ಅದರದ್ದು ಪಟ್ಟಿ ಇಟ್ಕೊಂಡು, ಇಲ್ಲಿ ಸರಿಸುಮಾರು ಒಂದು 100ಕ್ಕಿಂತ ಹೆಚ್ಚು ಪೆಟಿ ಕಾಂಟ್ರಾಕ್ಟರ್ಸ್ ಇದಾರಂತ. ಸೊ ಆ ಕಾಂಟ್ರಾಕ್ಟರ್ಸ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದಾರೆ, ನಾವು ಯಾರನ್ನು ಡಿಸ್ಟರ್ಬ್ ಮಾಡಲ್ಲ ರೀ. ನಮ್ಮ ಉದ್ದೇಶ ಅದಲ್ಲ, ಡಿಸ್ಟರ್ಬ್ ಮಾಡಲ್ಲ. ಆದ್ರೆ ನಮ್ಮ ಲೋಕಲ್ ಯುವಕರಿಗೆ ನಾವು ಹೆಂಗ್ ಫ್ಯಾಕ್ಟ್ರಿನಲ್ಲಿ ಉದ್ಯೋಗ ಕೊಡಿಸ್ಬೇಕೋ ಅದರ ಬಗ್ಗೆ ನಾವು ಆ ದಿವಸ ಕೂತ್ಕೊಂಡು ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದೀನಿ. ಅದಕ್ಕೆ ಎಲ್ಲರೂ ಬಹಿರಂಗವಾಗಿ ಇವತ್ತು ಒಪ್ಪಿಗೆಯನ್ನು ನೀಡಿದ್ದಾರೆ. ಕೆಲಸ ಮಾಡ್ತಾ ಅವ್ರಿಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್ ಸಿಗ್ಲಿಲ್ಲ ಅಂತ ಒಳಗೆ ಆತ್ಮಹತ್ಯೆ ಮಾಡಿದಾರೆ. ಒಂದು ಸ್ಟೇಟಸ್ ಇಟ್ಟು ಬರೋಬರ್ ನಮಗೆ ನೌಕರಿ ಸಿಗಲಿಲ್ಲ. ಮುತ್ತನಟ್ಟಿ ಗ್ರಾಮ್ ನಮಗೆ ಭಾಳ ಕ್ಲೋಸ್, ವಾರ ಅಲ್ಲೇ ಹೋಗ್ತಾ ಇರ್ತೀವಿ. ಎಲ್ಲರೂ ನಮಗೆ ಸ್ನೇಹಿತರದಾರ. ಇದಾಯ್ತ ಮೇಲೆ ನಾನು ಮತ್ತು ಪೊಲೀಸ್ ಕಮಿಷನರ್ ಇಲ್ಲಿ ಬಂದು ಏನಾಗಿದೆ ನೋಡಿ ಚೆಕ್ ಮಾಡಿ, DC ಸಾಹೇಬರು ಬಂದರು. DC ಸಾಹೇಬ್ ಎಲ್ಲರ ಮುಖಾಂತರ ಒಂದು ಮೀಟಿಂಗ್ ತಗೊಂಡು ಏನಾಗಿದೆ ಎಲ್ಲ ಚರ್ಚೆ ಮಾಡಿ
ಅವ್ರಿಗೆ 2 ತಮ್ಮ ಇದ್ದಾರೋ ಅವ್ರಿಗೆ ಇಬ್ಬರಿಗೆ ಇಲ್ಲಿ ಇಮಿಡಿಯೇಟ್ಲಿ ನೌಕರಿ ಸಿಗಬೇಕು. ಇದ್ರ ಜೊತೆ ಯಂಗ್ ಹುಡುಗಿತ್ತು ಶಂಕರ್, ಅವ್ರ ಫ್ಯಾಮಿಲಿಗೆ ಪರಿಹಾರ ಸಿಗ್ಬೇಕಂತ ಪ್ರಸ್ತಾವ ಇತ್ತು ಫ್ಯಾಮಿಲಿ ಮುಖಂಡರ ಕಡೆಯಿಂದ. ಒಂದು ಕಂಪ್ನಿಯಿಂದ ಮಾತಾಡಿ, ಕಂಪ್ನಿ ಯುನೈಟೆಡ್ ಜೊತೆ ಮಾತಾಡಿ ಒಂದು ಪರಿಹಾರ ಕೊಡೋದು ಅದು ಫೈನಲ್ ಆಗಿದೆ. ಇವರು ಇವತ್ತು ಕೊಡ್ತಾರೋ, ಮತ್ತು ಅದರ ಜೊತೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಅದು. ಮತ್ತು ಅವ್ರು ಹಿರಿಯವರು ಹೇಳಿದ ಮೇಲೆ ನನ್ನ ಕಡೆಯಿಂದ ನಾ ಕೊಡ್ತೀನಿ ಅಂದರೆ ಒಂದು ಸ್ವಲ್ಪ ನಾನು ಕೈ ಹಾಕಿದ್ದೀನಿ, ಕೈ ಕೊಡ್ತೀನಿ ಅಂದರೆ ಅವ್ರಿಗೆ ಅಮೌಂಟ್ ಕೊಡ್ತೀನಿ ಅಂತ. ನನಗೆ ಕುಟುಂಬಕ್ಕೆ ಆರಾಮಿರಲಿ, ಅದು ಹುಡುಗಿ ಶಾಂತಿ ಸಿಗಲಿ ಅಂತ ಕೆಲಸ ಕೊಡ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಅದು ಆರೋಪ ಮಾಡಿದ್ದಾರೋ. ಈಗ DC ಸಾಹೇಬ್ ಒಂದು ಮೀಟಿಂಗ್ ತಗೋತಾರೆ ಒಂದು 3-4 ದಿವಸ ಒಳಗೆ. ಮೀಟಿಂಗ್ ತಗೊಂಡ್ಮೇಲೆ ನಮ್ದು 5 ಗ್ರಾಮ ಏನಿದೆ, ಮುತ್ತನಟ್ಟಿ, ಬಸವನಕೋಳ್, ಕನಬರ್ಗಿ, ಯಮನಾಪುರ್, ಎಲ್ಲಿಂದ ಹುಡುಗರಿಗೆ ತಗೋಬೇಕಂದ್ರೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರಿ, ನೀವು ಪರಿಹಾರ ಕೊಡ್ತೀನಿ ಅಂತಂದಿರಿ, ಲೇಬರ್ ಡಿಪಾರ್ಟ್ಮೆಂಟ್ ಏನಾದ್ರು ಪರಿಹಾರ ಕೊಡಿಸ್ತಾರೆ? ಇಲ್ಲ, ಕಂಪ್ನಿಯವ್ರು ಕೊಡ್ತಾರೋ ನಾನು ಕೊಡ್ತೀನಿ. ಅದು ಲೇಬರ್ ಡಿಪಾರ್ಟ್ಮೆಂಟ್ ಅದು ಚೆಕ್ ಮಾಡೋದು ಕೊಡ್ತೀನಿ. ಒಂದು ವರ್ಕರ್ ನೇಣು ಹಾಕೊಂಡು ತೀರೋಗಿದ್ದಾರೆ ಅಂತ ಮಾಹಿತಿ ಬಂತು. ಅದರಲ್ಲಿ ವರ್ಕರ್ ಕಮ್ಯುನಿಟಿಗಳಲ್ಲಿ ಸ್ವಲ್ಪ ಆಕ್ರೋಶ ಇತ್ತು. ಈ ಕಾಂಟ್ರಾಕ್ಚುಯಲ್ ಲೇಬರ್ನಲ್ಲಿ ಅವರಿಗೆ ಕೆಲವು ಜನ ದುಡ್ಡು ಕೂಡ ತಗೊಂಡಿದ್ದಾರೆ, ಅವರಿಗೆ ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳ್ಕೊಂಡು. ಆದ್ರೆ 5 ವರ್ಷದಿಂದ ಇನ್ನೂ ಯಾರಿಗೆ ಪರ್ಮನೆಂಟ್ ಆಗಿಲ್ಲ ಅಂತ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಎಲ್ಲ ಗ್ರಾಮಸ್ಥರಲ್ಲಿ ಸೇರಿದ್ದಾರೆ. ಇಲ್ಲಿದು ಪರಿಸ್ಥಿತಿ ನೋಡಿಕೊಂಡು ಮಾನ್ಯ DC ಅವರಿಗೆ ಮತ್ತು ನಾರ್ತ್ MLA ಅವರಿಗೆ ನಾವು ಕರೆ ಮಾಡಿದ್ದೀವಿ. ಈ ಪರಿವಾರದ ಮೆಂಬರ್ ಜೊತೆಗೆ ಮಾತುಕತೆ ಮಾಡಿದ್ದೀವಿ. ಆ ಕಂಪನಿ ಕಡೆಯಿಂದ ಕಂಪೆನ್ಸೇಷನ್ ಅವರಿಗೆ ನೀಡಲಾಗಿದೆ. ಆ ಪರಿವಾರದವರು ಹೇಗೆ ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ದೂರು ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ನಾವು ತಗೋತೀವಿ. ಈ ತಪ್ಪಿಸ್ತರು ಯಾರು ದುಡ್ಡು ವಗೇರ ತಗೊಂಡಿದ್ದಾರೆ ಅವ್ರ ಮೇಲೆ ಕೂಡ ಕಾನೂನಿತ ಕ್ರಮ ಆಗುತ್ತೆ. ಎಲ್ಲ ಗ್ರಾಮಸ್ಥರು ಶಾಂತಿಯನ್ನು ಕಾಪಾಡಲು ನಾನು ಕೋರಿಕೆ ಮಾಡ್ತಾ ಇದ್ದೀನಿ. 6 ವರ್ಷ ಆತ್ರಿ ಕೆಲಸ ಮಾಡತ್ರಿ ನಾವು. ಕೆಲಸ ಮಾಡಿದ್ರೆ ಪರ್ಮನೆಂಟ್ ಜಾಬ್ ಸಿಗೋಲ್ಲ, ಕಂಪ್ನಿ ಕಡೆ ಯಾವ ಕಡೆ ಹೋಗೋದ್ರೂ ಯಾವ ಜಾಬ್ ಸಿಗತ್ತಲ್ರಿ. ಹಂಗಾಗಿ ಅವ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನ್ ರೊಕ್ಕ ಕೇಳ್ತೀರಿ ಕಾಯಂ ಮಾಡೋದು? ಹೌದ್ರಿ, ಕಾಯಂ ಮಾಡ್ಕೊಳಕ್ಕೆ ಏನ್ ರೊಕ್ಕ ಕೇಳ್ತೀರಿ? ನಾವು ರಾಮಾಚಾರ್ಯ ಅಂತ ಹೇಳ್ರಿ ರೊಕ್ಕ ಕೇಳಿದ್ರಿ 5 ಲಕ್ಷ ರೂಪಾಯಿ. ಈಗ ಏನ್ ಈಗ ಅವ್ನು ಕೆಳಗೆ ಹೋಗ್ತಲೆ ನೀ ಏನ್ ಮಾಡ್ತೀವಿ ಮಾಡ್ಕೋಬೇಕು ಅಂತ ದುಡ್ಡು ಕೊಟ್ಟಿದ್ರೆ ದುಡ್ಡು ಕೊಟ್ಟಿದ್ದೆ ಸರ್. ಈಗ 4 ವರ್ಷ ಆದ್ರಿ ಅಂದ್ರೂ ಕಾಯಂ ಮಾಡ್ತೀರಾ? ಮಾಡಿದ್ರು. ಈಗ ಏನಂದ್ರಿ DC ಅವರು, ಆಮೇಲೆ ಕಮಿಷನರ್ ಸೇಟ್ ಅವರು? ಈಗ ಅವ್ರು ಏನ್ ಮಾತಾಡಿದ್ರೆ ಅವ್ರು ಜಾಬ್ ಹುಡುಗರು ಇಬ್ಬರಿಗೆ ಜಾಬ್ ತಗೋದಂತ ಹೇಳಿದ್ರು. ಆಮೇಲೆ ಅದು ಕಂಪ್ನಿ ವತಿಯಿಂದ ಪರಿಹಾರ ಕೊಡ್ತಂದ್ರೆ, ಆಮೇಲೆ MLA ಸಾಹೇಬ್ರಿಂದ ಪರಿಹಾರ. ನಿಮ್ಮ ಹುಡುಗ ಎಷ್ಟು ದಿನ ಇಲ್ಲಿ ಕೆಲಸ ಮಾಡ್ತೀವಿ? ಇಲ್ಲಿ 6 ವರ್ಷ ಆಯ್ತು ಸರ್. 6 ವರ್ಷ. ಹೆಂಗಿತ್ತು ಹುಡುಗ ಚಲೋ ಅದ್ರಿ ಸರ್, ಏನು ಪ್ರಾಬ್ಲಮ್ ಏನಿಲ್ಲ ಹುಡುಗ. ಅವ್ನ ಡ್ಯೂಟಿ ಅವ್ನ ಮನಿ ರೀ. ಕಂಪ್ನಿ ಟಾರ್ಚರ್ ಮಾಡಿ ಹೇಳ್ತಿದ್ರು? ಇಲ್ಲ ಇಲ್ಲ ಕೆಲಸದ ವಿಚಾರ ಏನಿಲ್ಲ, ಎಂಥವು ಏನು ವಿಚಾರ ಅದು ಏನಿಲ್ಲ ರೀ. ಮನೆ ಅವ್ನ ಡ್ಯೂಟಿ ಅವ್ನ ಮನ್ಯಾಗ ಇರ್ತದೆ, ಮತ್ತೇನಿಲ್ಲ ರೀ. ಇವತ್ತು ಮುಂಜಾನೆ ನಾವು ಇಬ್ಬರು ಡ್ಯೂಟಿ, ಅವ್ನು ಮುಂಜಾನೆ ನಾವು ನಿನ್ನಿಂದ ನಾವು ನೀವು ಇಲ್ಲೇ ಕೆಲಸ ಮಾಡ್ತೀವಿ? ಇಲ್ಲ, ನಾ ಅಲ್ಲಿ ಸಿಲಿಂಡರ್ ಕಟ್ಟುವ ಮಾಡ್ತೀನಿ. ನಾನು ಬೆಳಿಗ್ಗೆ ಡ್ಯೂಟಿ. ನಿಮ್ಮ ಹೆಸರು? ನಾವೊಂದು ಸಿದ್ದರಾಯ ಪೇಕ್ರಪ್ಪ ತಗೋ.